ಇದು ಅವರ ಪಕ್ಷಕ್ಕೆ ಬಿಟ್ಟಂಥ ವಿಚಾರ. ಮತ್ತು ಈ ದೇಶ ಅಂದರೆ ಹಿಂದೂಗಳ ದೇಶ ಇದು. ಬಹುಶಃ ಇಡೀ ಜಗತ್ತಿನಲ್ಲಿ ಹಿಂದೂಗಳು ಹೆಚ್ಚಿನ ಸಂಖ್ಯೆಯಲ್ಲಿರುವಂಥ ದೇಶ ಮತ್ತು ಹಿಂದೂ ರಾಷ್ಟ್ರ ಅಂಥೇಳಿ ಒಂದು ಪರಂಪರೆ ಇದೆ. ಹೀಗಾಗಿ ನಾನು ಹಿಂದೂ ಅಂತ ಹೇಳ್ಕೊಳ್ಳಿಕ್ಕೆ, ಹಿಂದುತ್ವದ ಬಗ್ಗೆ ಮಾತಾಡಲಿಕ್ಕೆ ಇದು ಎಲ್ಲಿ ಅಡ್ಡಿ ಬರಬಾರ್ದು. ಈಗ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ನವ್ರು ಇರ್ಬೋದು, ಆದರೆ ಅವ್ರ ನಡವಳಿಕೆ ಮತ್ತೊಂದೆಲ್ಲ ಹಿಂದುತ್ವದ ಅಡಿಯಲ್ಲಿ ಇರುವಂಥ ವ್ಯವಸ್ಥೆ ನಾನು ನೋಡ್ತೀವಿ. ಯಾವುದೇ ಹಿಂದೂಗಳ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸ್ತಾರೆ. ಹೀಗಾಗಿ ಅದನ್ನು ಅವರು ಬೇರೆ ಅರ್ಥದಲ್ಲಿ ಕಾಂಗ್ರೆಸ್ಸಿನ ನಾಯಕರು ತಿಳ್ಕೊಂಡ್ರೆ ಅದು ಅವ್ರಿಗೆ ಬಿಟ್ಟಂಥ ವಿಚಾರ. ಹೀಗಾಗಿ ಇವತ್ತು ಯಾವುದೇ ಪಕ್ಷದಲ್ಲಿ ಇವನ್ ಕಮ್ಯುನಿಸ್ಟ್ರು, ಎಷ್ಟೋ ಜನ ಕಮ್ಯುನಿಸ್ಟ್ರು ಅಲ್ಲಿ ಕೇರಳದಲ್ಲಿ ಹಿಂದೂ ದೇವಾಲಯಗಳು ಹೋಗ್ತಾರೆ. ಹಿಂದೆ ಹಿರಿಯ MS ನಂಬೂದಿರಿಪಾದ ಅವರು ತಮ್ಮ ಧರ್ಮಪತ್ನಿ ಜೊತೆ ದೇವಾಲಯಕ್ಕೆ ಹೋಗಿದ್ದು ನೋಡಿದ್ವಿ. ಕಮ್ಯುನಿಸ್ಟ್ರು ಯಾವಾಗಲೂ ದೇವರು ದೇವಸ್ಥಾನ ಮತ್ತೊಂದು ಈ ಸಂಸ್ಕೃತಿ ಇದ್ರ ಬಗ್ಗೆ ವಿರುದ್ಧ, ಭಾರತದ ಸಂಸ್ಕೃತಿ ಬಗ್ಗೆ ವಿರುದ್ಧ ಇದ್ದಂಥವ್ರು. ಅವರು ಸಹಿತ ತಮ್ಮ ಕುಟುಂಬದ ಸದಸ್ಯ ಜೊತೆ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡಿದ್ದು ನಾವು ನೋಡ್ತೀವಿ. ಹೀಗಾಗಿ ಈಗ ಇದ್ರ ಬಗ್ಗೆ ಭಾಳ ಚರ್ಚೆ ಮಾಡುವಂಥದ್ದು ಅವಶ್ಯ ಇಲ್ಲ. ಎಷ್ಟೋ ಜನ ಕಾಂಗ್ರೆಸ್ಸವರು ಇವತ್ತು ಎಷ್ಟು ಜನ ಕಾಂಗ್ರೆಸ್ನವರು ಕುಂಭಮೇಳಕ್ಕೆ ಹೋಗಿ ಬಂದಿಲ್ಲ, ಎಷ್ಟು ಜನ ಕಾರ್ಯಕರ್ತರು ಹೋಗಿ ಬಂದಿಲ್ಲ. ಹೀಗಾಗಿ ಈ ರಾಜಕಾರಣಕ್ಕೆ ಮತ್ತು ಇದಕ್ಕೆ ನಮ್ಮ ಧರ್ಮದ ಆಚರಣೆಗೆ ಒಂದಕ್ಕೊಂದು ತಳಕು ಹಾಕುವಂಥದ್ದು ಅವಶ್ಯಕತೆಯೇ ಇಲ್ಲ. ಅದು ಇನ್ನು ಡಿ ಕೆ ಶಿವಕುಮಾರ್ ಆ ರೀತಿ ಮಾಡಿದ್ರು ಬಿಟ್ಟಿದ್ರು ಅನ್ನುವಂಥದ್ದು ಅವ್ರ ಪಕ್ಷಕ್ಕೆ ಬಿಟ್ಟಂಥ ವಿಚಾರ. ಹಾಗಾದ್ರೆ ನಿಮ್ಮ ಪಾರ್ಟಿ ವ್ಯವಸ್ಥೆ ಹಿಂದೂಗಳಂದ್ರೆ ಹಿಂದೂ ದ್ವೇಷ ಮಾಡೋದೇ ಕಾಂಗ್ರೆಸ್ ಪಾರ್ಟಿಯ ಉದ್ದೇಶನೂ ಹೇಳಬೇಕಾಗ್ತದೆ. ಹಿಂದೂ ದ್ವೇಷ ಮಾಡೋದು, ಕುಂಭಮೇಳಕ್ಕೆ ಹೋಗದೇ ಇರುವಂಥದ್ದು, ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ಕೆಟ್ಟದಾಗಿ ಮಾತಾಡಿದ್ದು, ಮತ್ತು ಇವತ್ತು ಪ್ರಿಯಾಂಕಾ ಖರ್ಗೆ ಅವರು ಏನು ಕೆಟ್ಟದಾಗಿ ಹಿಂದೂಗಳ ಬಗ್ಗೆ ಮಾತಾಡ್ತಾರೆ, ಅದು ನೋಡಿದರೆ ಎಷ್ಟೊಂದು ಹಿಂದೂಗಳ ಬಗ್ಗೆ ದ್ವೇಷ ಇದೆ ಕಾಂಗ್ರೆಸ್ನಲ್ಲಿ, ಇದು ಸಾಬೀತು ಮಾಡ್ತದೆ. ಇದರಿಂದ ಏನು ಕಾಂಗ್ರೆಸ್ ಉದ್ಧಾರ ಆಗೋದಿಲ್ಲ. ಮತ್ತು ಹಿಂದೂಗಳ ಇಲ್ಲದೇ ನಾವು ಬದುಕ್ತೀವಿ ಅಂತಂದರೆ, ನಾವು ರಾಜಕಾರಣ ಮಾಡ್ತೀವಿ ಅಂತಂದರೆ ಬಹುಶಃ ಅದು ನಿಮ್ಮ ಹಣೆ ಬರ ಅಂತ ನಾನು ಹೇಳ್ತೀನಿ. ಅದಕ್ಕಾಗಿ ಇವತ್ತು ಭಾರತ ದೇಶ ಇವತ್ತು ಸನಾತನ ಧರ್ಮ ಮತ್ತು ನಮ್ಮ ಪುರಾತನ ತತ್ವ, ಆದರ್ಶ, ಸಂಸ್ಕೃತಿಗೆ, ಪರಂಪರೆಗೆ ಮೇರುಗಲ್ಲಿದು ಭಾರತ ದೇಶ. ಹಿಂದೂ ಸಂಸ್ಕೃತಿಗೆ ಮೇರುಗಲ್ಲು. ಹೀಗಾಗಿ ಇಲ್ಲಿ ಹಿಂದೂಗಳನ್ನು ಬೈಯುವಂಥದ್ದು, ಹಿಂದೂಗಳನ್ನು ಕೀಳಾಗಿ ಕಾಣುವಂಥದ್ದು ಪ್ರವೃತ್ತಿ ಕಾಂಗ್ರೆಸ್ನಲ್ಲಿದೆ. ಅದು ಬಹುಶಃ ಅದು ಅವಸಾನಕ್ಕೆ ಅದು ಕಾರಣ ಆಗ್ತಾಯಿದೆ. ಕಾಂಗ್ರೆಸ್ಸು ಡೇ ಬೈ ಡೇ ಇವತ್ತು ಅವಸಾನ ಆಗ್ತಾಯಿದೆ. ಅದಕ್ಕೆ ಕಾರಣ ಅಂತಂದರೆ ಹಿಂದೂಗಳ ಬಗ್ಗೆ ಇರುವಂಥ ದ್ವೇಷ. ಈಗ ಕುಂಭಮೇಳವನ್ನು ಕೂಡ ಹೊಗಳಿದೆ ಸರ್ ಡಿ ಕೆ ಶಿವಕುಮಾರ್. ಅಚ್ಚುಕಟ್ಟಾದ ವ್ಯವಸ್ಥೆ ಇತ್ತು, ಎಲ್ಲವೂ ಸರಿ ಇತ್ತು ಅಲ್ಲಿ ಅಂತೇಳಿ. ಒಂದು ಕಡೆ ಖರ್ಗೆ ಅವರು ಅಲ್ಲಿ ಹೋದ್ರೆ ನಿಮ್ದೇನು ಬಡತನ ನಿವಾರಣೆ ಆಗುತ್ತಾ ಅಂತ ಕೇಳ್ತಾರೆ ಸರ್. ಅದಕ್ಕೆ ಇದು ಮಲ್ಲಿಕಾರ್ಜುನ ಖರ್ಗೆ ಅವ್ರ ಸ್ಟೇಟ್ಮೆಂಟು, ಪ್ರಿಯಾಂಕಾ ಖರ್ಗೆ ಅವ್ರ ಸ್ಟೇಟ್ಮೆಂಟು ಹಿಂದೂಗಳ ವಿರುದ್ಧ ದ್ವೇಷ ಸಾಧನೆ ಮಾಡುವಂಥದ್ದು ಅದಾಗಿದೆ. ಅಂದರೆ ಅಲ್ಪಸಂಖ್ಯಾತರ ತುಷ್ಟೀಕರಣ ಮಾಡಿದರೆ ನಾವು ರಾಜಕಾರಣ ಮುಂದುವರಿಸಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದನ್ನು ಅವ್ರು ತೋರಿಸ್ತಾ ಇದ್ದಾರೆ. ಅದರಿಂದ ಅವ್ರು ಹಾಳಾಗ್ತಾ ಇದ್ದಾರೆ ಅನ್ನುವಂಥದ್ದು ಅವ್ರಿಗೆ ಅರ್ಥ ಆಗ್ತಾಯಿಲ್ಲ. ಹೀಗಾಗಿ ಡಿ ಕೆ ಶಿವಕುಮಾರರು ಅವರು ಹಿಂದೂಗಳ ಪರಂಪರೆ ಮಾಡಲೇಬೇಕು ಅದು ನ್ಯಾಚುರಲಿ. ಅದ್ರಾಗ ಭಾಳ ದೊಡ್ಡಸ್ತಿಕೆ ಏನಲ್ಲ. ಅವ್ರು ಕುಂಭಮೇಳಕ್ಕೆ ಹೋಗಿದ್ದು, ಅಥವಾ ನಿನ್ನೆ ಕೊಯಿಮತ್ತೂರಿಗೆ ಹೋಗಿ ಇದಕ್ಕೆ ಹೋಗಿದ್ದು, ಈಶ ಫೌಂಡೇಶನ್ಗೆ ಹೋಗಿದ್ದು, ಶಿವರಾತ್ರಿಯಲ್ಲಿ ಭಾಗವಹಿಸಿದ್ದು, ಇದೆಲ್ಲ ದೊಡ್ಡ ವಿಷಯ ಅಲ್ಲ. ಅದು ನ್ಯಾಚುರಲ್ ಪ್ರೊಸೆಸ್ ಇದು. ಇದನ್ನು ಅವ್ರಿಗೆ ತಾಜಾ ಸುದ್ದಿಗಳಿಗಾಗಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. AIN ನ್ಯೂಸ್ ಕನ್ನಡ, ವರದಿ ನಮ್ಮದು, ನಿರ್ಧಾರ ನಿಮ್ಮದು.